ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ನಾವು ಆರೋಪಿಗಳಿಗೆ ತಿಳಿಸೇನೆ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ ಎಜಿ ಹೇಳಿದ್ದಾರೆ. 3 ಎಫ್ಐಆರ್ ವಿಚಾರಕ್ಕೆ ಕೆಲವೇ ನಿಮಿಷಗಳಲ್ಲಿ 3 ಎಫ್ಐಆರ್ ದಾಖಲು ಮಾಡಿದ್ಯಾಕೆ ಅನ್ನೋ ವಿಚಾರ ಕೂಡ ಇದೀಗ ಪ್ರಶ್ನೆಗೆ ಬರ್ತಾ ಇದೆ. ಎಫ್ಐಆರ್ ಕ್ರಮದ ಬಗ್ಗೆ ಅರ್ಜಿದಾರರ ಪರ ವಕೀಲರು ಶ್ಯಾಮ್ ಸುಂದರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮಿ, ಆಗಿರೋ ಕಾಲ್ ತುಳಿತ, 11 ಮಂದಿ ಪ್ರಾಣ ಬಿಟ್ಟಿದ್ದಾರೆ, ಅನುಕಂಪ ಎಲ್ಲ ವಿಚಾರ ಸರಿಯೇ, ಆದ್ರೆ ಆಗಿರೋ ಘಟನೆ ಒಂದೇ ಅಲ್ವಾ? ಒಂದು ಘಟನೆಗೆ 3 ಎಫ್ಐಆರ್ ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. 3 ಎಫ್ಐಆರ್ ಯಾಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅರ್ಜಿದಾರರ ಪರ ವಕೀಲರು. ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಇದೀಗ ಆಗ್ಲೇ ನ್ಯಾಯಮೂರ್ತಿಗಳ ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸಿದ್ವಿ. ತನಿಖೆ ಆಗ್ಲಿ, ನನ್ನ ತನಿಖೆಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ತಡೆ ಕೊಡೋದಿಲ್ಲ ಅಂತ ಹೇಳಿ. ಬಹುಶಃ ಇದೇ ರೀತಿಯ ಆದೇಶ ಏನಾದ್ರೂ ಪ್ರಕಟ ಆಗಿಬಿಡುತ್ತಾ? ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ಅರೆಸ್ಟ್ ಆಯ್ತು ಅನ್ನೋ ವಾದ, ಮತ್ತೊಂದು ಕಡೆಯಲ್ಲಿ ಒಂದೇ ಪ್ರಕರಣಕ್ಕೆ ತರಾತುರಿಯಲ್ಲಿ 3 ಎಫ್ಐಆರ್ ಅನ್ನೋ ವಾದ ಸಾಕ್ತಾ ಇರೋದು ನೋಡಿದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಳ್ಳುತ್ತಾ? ಈ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಏನ್ ತೀರ್ಮಾನ ಕೊಡ್ತಾರೆ ಬೇರೆ ಪ್ರಶ್ನೆ, ಆದ್ರೆ ಎಲ್ಲಾ ವಿಚಾರಗಳು ನಾಳೆ ದಿನ ನೋ ಡೌಟ್ ಸರ್ಕಾರಕ್ಕೆ ಪ್ರಶ್ನೆ ಯಾಕೆ ಕಾಡುತ್ತೆ? ಸ್ಮಿತಾ, ಸರ್ಕಾರ ಆರಂಭದಿಂದಲೂ ಕೂಡ ಅಂದ್ರೆ ತರಾತುರಿಯಲ್ಲೇ ಕ್ರಿಕೆಟ್ ಏನ್ ಸೆಲೆಬ್ರಿಟೀಸ್ ಇದ್ರು, ಸೆಲೆಬ್ರಿಟಿ ಕರ್ಕೊಂಡ್ಬಂದು ಅವರನ್ನ ಸರ್ಕಾರದ ವತಿಯಿಂದ ಅಧಿಕೃತ ಸನ್ಮಾನ ಸಮಾರಂಭ ಏನು ಏರ್ಪಡಿಸಿದ್ರು ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಎಲ್ಲವೂ ಕೂಡ ತರಾತುರಿಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ಸಮಯವನ್ನ ಕೊಡದೆ, ವಿವೇಚನೆ ಇಲ್ಲದೆ, ಸಲಹೆಗಳನ್ನ ಪಡೆಯದೆ, ಯಾವುದೇ ಇಲಾಖೆಗಳನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳದೆ, ಯಾವುದೇ ಸಭೆಗಳನ್ನ ಮಾಡದೆ, ಮೀಟಿಂಗ್ ಗಳನ್ನ ಮಾಡದೆ, ಒಪಿನಿಯನ್ಗಳನ್ನ ಪಡೆದೆ ಮಾಡಿರ್ತಕ್ಕಂತಹ ಫಲವೇ ಇವತ್ತು ಎಲ್ಲಾ ತರಾತುರಿಯಲ್ಲಿ ಆಗಿರ್ತಕ್ಕಂಥ. ಅದರ ಭಾಗವಾಗಿ ಈಗ ಕೋರ್ಟ್ ನಲ್ಲಿ ಕೂಡ ನಿಖಿಲ್ ಅವರ ಅರ್ಜಿಯ ವಾದ ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಒಟ್ಟು 3 ಎಫ್ಐಆರ್ ಆಗಿರ್ತಕ್ಕಂಥದ್ದು. ಬಟ್ ಘಟನೆ ಮಾತ್ರ ಒಂದೇ, ಕಾಲ್ತುಳಿತ ಪ್ರಕರಣ, 11 ಜನರು ಮೃತರಾಗಿದ್ದಾರೆ. ಓಕೆ, ಆದ್ರೆ ಇಲ್ಲಿ 3 ಎಫ್ಐಆರ್ ಗಳು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಮಾಡಿರ್ತಕ್ಕಂಥದ್ದು. ಮಾಡಿರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ನಾವು ಆರೋಪಿಗಳಿಗೆ ತಿಳಿಸೇನೆ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ ಎಜಿ ಹೇಳಿದ್ದಾರೆ. 3 ಎಫ್ಐಆರ್ ವಿಚಾರಕ್ಕೆ ಕೆಲವೇ ನಿಮಿಷಗಳಲ್ಲಿ 3 ಎಫ್ಐಆರ್ ದಾಖಲು ಮಾಡಿದ್ಯಾಕೆ ಅನ್ನೋ ವಿಚಾರ ಕೂಡ ಇದೀಗ ಪ್ರಶ್ನೆಗೆ ಬರ್ತಾ ಇದೆ. ಎಫ್ಐಆರ್ ಕ್ರಮದ ಬಗ್ಗೆ ಅರ್ಜಿದಾರರ ಪರ ವಕೀಲರು ಶ್ಯಾಮ್ ಸುಂದರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮಿ, ಆಗಿರೋ ಕಾಲ್ ತುಳಿತ, 11 ಮಂದಿ ಪ್ರಾಣ ಬಿಟ್ಟಿದ್ದಾರೆ, ಅನುಕಂಪ ಎಲ್ಲ ವಿಚಾರ ಸರಿಯೇ, ಆದ್ರೆ ಆಗಿರೋ ಘಟನೆ ಒಂದೇ ಅಲ್ವಾ? ಒಂದು ಘಟನೆಗೆ 3 ಎಫ್ಐಆರ್ ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. 3 ಎಫ್ಐಆರ್ ಯಾಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅರ್ಜಿದಾರರ ಪರ ವಕೀಲರು. ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಇದೀಗ ಆಗ್ಲೇ ನ್ಯಾಯಮೂರ್ತಿಗಳ ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸಿದ್ವಿ. ತನಿಖೆ ಆಗ್ಲಿ, ನನ್ನ ತನಿಖೆಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ತಡೆ ಕೊಡೋದಿಲ್ಲ ಅಂತ ಹೇಳಿ. ಬಹುಶಃ ಇದೇ ರೀತಿಯ ಆದೇಶ ಏನಾದ್ರೂ ಪ್ರಕಟ ಆಗಿಬಿಡುತ್ತಾ? ಕಾದ್ ನೋಡ್ಬೇಕಾಗಿದೆ.
ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ಅರೆಸ್ಟ್ ಆಯ್ತು ಅನ್ನೋ ವಾದ, ಮತ್ತೊಂದ್ ಕಡೆಯಲ್ಲಿ ಒಂದೇ ಪ್ರಕರಣಕ್ಕೆ ತರಾತುರಿಯಲ್ಲಿ ಮೂರ್ ಎಫ್ಐಆರ್ ಅನ್ನೋ ವಾದ ಸಾಕ್ತಾ ಇರೋದು ನೋಡಿದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಳ್ಳುತ್ತಾ? ಈ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಏನ್ ತೀರ್ಮಾನ ಕೊಡ್ತಾರೆ ಬೇರೆ ಪ್ರಶ್ನೆ, ಆದ್ರೆ ಎಲ್ಲಾ ವಿಚಾರಗಳು ನಾಳೆ ದಿನ ನೋ ಡೌಟ್ ಸರ್ಕಾರಕ್ಕೆ ಪ್ರಶ್ನೆ ಯಾಕೆ ಕಾಡುತ್ತೆ? ಖಂಡಿತವಾಗ್ಲೂ ಸ್ಮಿತಾ, ಸರ್ಕಾರ ಆರಂಭದಿಂದಲೂ ಕೂಡ ಅಂದ್ರೆ ತರಾತುರಿಯಲ್ಲೇ ಕ್ರಿಕೆಟ್ ಏನ್ ಸೆಲೆಬ್ರಿಟೀಸ್ ಇದ್ರು, ಸೆಲೆಬ್ರಿಟಿ ಕರ್ಕೊಂಡ್ಬಂದು ಅವರನ್ನ ಸರ್ಕಾರದ ವತಿಯಿಂದ ಅಧಿಕೃತ ಸನ್ಮಾನ ಸಮಾರಂಭ ಏನು ಏರ್ಪಡಿಸಿದ್ರು ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಎಲ್ಲವೂ ಕೂಡ ತರಾತುರಿಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ಸಮಯವನ್ನ ಕೊಡದೆ, ವಿವೇಚನೆ ಇಲ್ಲದೆ, ಸಲಹೆಗಳನ್ನ ಪಡೆಯದೆ, ಯಾವುದೇ ಇಲಾಖೆಗಳನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳದೆ, ಯಾವುದೇ ಸಭೆಗಳನ್ನ ಮಾಡದೆ, ಮೀಟಿಂಗ್ ಗಳನ್ನ ಮಾಡದೆ, ಒಪಿನಿಯನ್ಗಳನ್ನ ಪಡೆದೆ ಮಾಡಿರ್ತಕ್ಕಂತಹ ಫಲವೇ ಇವತ್ತು ಎಲ್ಲಾ ತರಾತುರಿಯಲ್ಲಿ ಆಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಕೋರ್ಟ್ನಲ್ಲಿ ಕೂಡ ನಿಖಿಲ್ ಅವರ ಅರ್ಜಿಯ ವಾದ ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಒಟ್ಟು ಮೂರು ಎಫ್ಐಆರ್ ಆಗಿರ್ತಕ್ಕಂಥದ್ದು. ಬಟ್ ಘಟನೆ ಮಾತ್ರ ಒಂದೇ, ಕಾಲ್ತುಳಿತ ಪ್ರಕರಣ, 11 ಜನರು ಮೃತರಾಗಿದ್ದಾರೆ. ಓಕೆ, ಆದ್ರೆ ಇಲ್ಲಿ ಮೂರು ಎಫ್ಐಆರ್ಗಳು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನ್ಯಾಯಾಧೀಶರು ಮಾಡಿರ್ತಕ್ಕಂಥದ್ದು. ಮಾಡಿರೋದಕ್ಕೆ ಗ್ರೌಂಡ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ, ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ನಾವು ಆರೋಪಿಗಳಿಗೆ ತಿಳಿಸೇನೆ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ ಎಜಿ ಹೇಳಿದ್ದಾರೆ. ಮೂರು ಎಫ್ಐಆರ್ ವಿಚಾರಕ್ಕೆ ಕೆಲವೇ ನಿಮಿಷಗಳಲ್ಲಿ 3 ಎಫ್ಐಆರ್ ದಾಖಲು ಮಾಡಿದ್ಯಾಕೆ ಅನ್ನೋ ವಿಚಾರ ಕೂಡ ಇದೀಗ ಪ್ರಶ್ನೆಗೆ ಬರ್ತಾ ಇದೆ. ಎಫ್ಐಆರ್ ಕ್ರಮದ ಬಗ್ಗೆ ಅರ್ಜಿದಾರರ ಪರ ವಕೀಲರು ಶ್ಯಾಮ್ ಸುಂದರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮಿ, ಆಗಿರೋ ಕಾಲ್ತುಳಿತ, 11 ಮಂದಿ ಪ್ರಾಣ ಬಿಟ್ಟಿದ್ದಾರೆ, ಅನುಕಂಪ, ಎಲ್ಲ ವಿಚಾರ ಸರಿಯೇ, ಆದ್ರೆ ಆಗಿರೋ ಘಟನೆ ಒಂದೇ ಅಲ್ವಾ? ಒಂದು ಘಟನೆಗೆ 3 ಎಫ್ಐಆರ್ ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಮೂರು ಎಫ್ಐಆರ್ ಯಾಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅರ್ಜಿದಾರರ ಪರ ವಕೀಲರು. ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಇದೀಗ ಆಗ್ಲೇ ನ್ಯಾಯಮೂರ್ತಿಗಳ ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸಿದ್ವಿ. ತನಿಖೆ ಆಗ್ಲಿ, ನನ್ನ ತನಿಖೆಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ತಡೆ ಕೊಡೋದಿಲ್ಲ ಅಂತ ಹೇಳಿ. ಬಹುಶಃ ಇದೇ ರೀತಿಯ ಆದೇಶ ಏನಾದ್ರೂ ಪ್ರಕಟ ಆಗಿಬಿಡುತ್ತಾ? ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ಅರೆಸ್ಟ್ ಆಯ್ತು ಅನ್ನೋ ವಾದ, ಮತ್ತೊಂದ್ ಕಡೆಯಲ್ಲಿ ಒಂದೇ ಪ್ರಕರಣಕ್ಕೆ ತರಾತುರಿಯಲ್ಲಿ ಮೂರ್ ಎಫ್ಐಆರ್ ಅನ್ನೋ ವಾದ ಸಾಕ್ತಾ ಇರೋದು ನೋಡಿದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಳ್ಳುತ್ತಾ? ಈ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಏನ್ ತೀರ್ಮಾನ ಕೊಡ್ತಾರೆ ಬೇರೆ ಪ್ರಶ್ನೆ, ಆದ್ರೆ ಎಲ್ಲಾ ವಿಚಾರಗಳು ನಾಳೆ ದಿನ ನೋ ಡೌಟ್ ಸರ್ಕಾರಕ್ಕೆ ಪ್ರಶ್ನೆ ಯಾಕೆ ಕಾಡುತ್ತೆ? ಖಂಡಿತವಾಗ್ಲೂ ಸ್ಮಿತಾ, ಸರ್ಕಾರ ಆರಂಭದಿಂದಲೂ ಕೂಡ ಅಂದ್ರೆ ತರಾತುರಿಯಲ್ಲೇ ಕ್ರಿಕೆಟ್ ಏನ್ ಸೆಲೆಬ್ರಿಟೀಸ್ ಇದ್ರು, ಸೆಲೆಬ್ರಿಟಿ ಕರ್ಕೊಂಡ್ಬಂದು ಅವರನ್ನ ಸರ್ಕಾರದ ವತಿಯಿಂದ ಅಧಿಕೃತ ಸನ್ಮಾನ ಸಮಾರಂಭ ಏನು ಏರ್ಪಡಿಸಿದ್ರು ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಎಲ್ಲವೂ ಕೂಡ ತರಾತುರಿಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ಸಮಯವನ್ನ ಕೊಡದೆ, ವಿವೇಚನೆ ಇಲ್ಲದೆ, ಸಲಹೆಗಳನ್ನ ಪಡೆಯದೆ, ಯಾವುದೇ ಇಲಾಖೆಗಳನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳದೆ, ಯಾವುದೇ ಸಭೆಗಳನ್ನ ಮಾಡದೆ, ಮೀಟಿಂಗ್ ಗಳನ್ನ ಮಾಡದೆ, ಒಪಿನಿಯನ್ಗಳನ್ನ ಪಡೆದೆ ಮಾಡಿರ್ತಕ್ಕಂತಹ ಫಲವೇ ಇವತ್ತು ಎಲ್ಲಾ ತರಾತುರಿಯಲ್ಲಿ ಆಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಕೋರ್ಟ್ನಲ್ಲಿ ಕೂಡ ನಿಖಿಲ್ ಅವರ ಅರ್ಜಿಯ ವಾದ ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಒಟ್ಟು ಮೂರು ಎಫ್ಐಆರ್ ಆಗಿರ್ತಕ್ಕಂಥದ್ದು. ಬಟ್ ಘಟನೆ ಮಾತ್ರ ಒಂದೇ, ಕಾಲ್ತುಳಿತ ಪ್ರಕರಣ, 11 ಜನರು ಮೃತರಾಗಿದ್ದಾರೆ. ಓಕೆ, ಆದ್ರೆ ಇಲ್ಲಿ ಮೂರು ಎಫ್ಐಆರ್ಗಳು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನ್ಯಾಯಾಧೀಶರು ಮಾಡಿರ್ತಕ್ಕಂಥದ್ದು.